ಪೂಜ್ಯ ಮಹರ್ಷಿಗಳೇ, ಈ ಅರಣ್ಯದಲ್ಲಿ ಅಲೆದಾಡಿ ಹಸಿವಿನಿಂದ ಬಳಲೆ ಬೆಂಡಾಗಿ ಬಂದಿದ್ದೆವು. ನೀವು ಕೃಪೆಯಿಟ್ಟು ನಮ್ಮೆಲ್ಲ ಪರಿವಾರಕ್ಕೂ ತೃಪ್ತಿಯಾಗುವಷ್ಟು ಪುಷ್ಕಳ ಭೋಜನವನ್ನು ನೀಡಿದ್ದಕ್ಕೆ ನನ್ನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸಿ. ಮಹಾರಾಜ, ಹಸಿದು ಬಂದವರಿಗೆ ಆಹಾರ ನೀಡುವುದು ಅತ್ಯಂತ ಶ್ರೇಷ್ಠವಾದ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸಿದ್ದೇನೆ ಅಷ್ಟೇ. ಅದರಲ್ಲಿ ಹೆಚ್ಚುಗಾರಿಕೆ ಏನು ಬಂತು? ಮುನೀಂದ್ರ, ಅಪಾರವಾದ ಸಂಖ್ಯೆ ನನ್ನ ಪರಿವಾರಕ್ಕೆ ಸುಖ ಭೋಜನವನ್ನು ನೀಡಲು ನಿಮ್ಮಿಂದ ಸಾಧ್ಯವಾದುದು ನಿಮ್ಮ ಬಳಿ ಇರುವ ಕಾಮಧೇನುವಿನಿಂದ ಎಂದು ತಿಳಿಯಿತು. ಅದು ನಿಜವೇ ಮುನೀಂದ್ರ? ಖಂಡಿತ ನಿಜ ಮಹಾರಾಜ. ಆ ಕಾಮಧೇನುವಿನಿಂದಲೇ ಅತಿಥಿ ಸತ್ಕಾರ ಸಾಧ್ಯವಾಯಿತು. ಮುನೀಂದ್ರ, ನಾನು ತಮ್ಮಲ್ಲೊಂದು ಮನವಿ ಮಾಡುತ್ತಿದ್ದೇನೆ. ಏನು ಮಹಾರಾಜ? ಇನ್ನೂ ಆಹಾರ ಬೇಕಿದ್ದರೆ ಕೇಳಿ. ನಮ್ಮ ಕಾಮಧೇನು ಖಂಡಿತವಾಗಿಯೂ ಅದನ್ನು ನಿಮಗೆ ಒದಗಿಸುತ್ತದೆ. ಮುನೀಂದ್ರ, ನಿಮ್ಮ ಕರುಣೆಗೆ ಸಾಟಿ ಇಲ್ಲ. ನೀವೇ ಭಕ್ತರ ಬೇಡಿದ್ದನ್ನು ಕೊಡುವ ಕಲ್ಪತರುವಿದ್ದಂತೆ. ನನಗೆ ನೀವು ಕಾಮಧೇನುವಿನಿಂದ ಆಹಾರ ಕೊಡಿಸುವುದರ ಬದಲು ಹೇಳಿ ಮಹಾರಾಜ, ಅದರ ಬದಲು ಏನು ಬೇಕು? ಹಿಂಜರಿಯದೆ ಕೇಳಿ. ಪೂಜ್ಯರೇ, ನೀವು ಆ ಕಾಮಧೇನುವನ್ನೇ ನಮಗೆ ನೀಡಿ. ಮಹಾರಾಜ, ನೀನು ಏನು ಕೇಳುತ್ತಿರುವೆಂಬ ಪರಿಜ್ಞಾನವಿದೆಯೇ? ನಿನ್ನ ಸ್ಥಾನಮಾನಗಳ ಅರಿವಿದೆಯೇ? ಕಾಮಧೇನುವನ್ನು ನಾನು ನಿನಗೆ ಕೊಡಬೇಕು? ಹೌದು ಮುನೀಂದ್ರ, ನಿಮ್ಮಂಥ ಉದಾರಿಗಳಾದ ತಪಸ್ಸುಗಳು ಕೊಡಲಾಗದ ಯಾವ ವಸ್ತುವೂ ಇಲ್ಲ. ದದೀಚಿ ಮುನಿಯು ದೇವತೆಗಳಿಗೆ ತನ್ನ ಅಸ್ಥಿಯನ್ನೇ ದಾನ ನೀಡಿದ. ಮಹಾ ತಪಸ್ವಿಗಳಾದ ನೀವು ಮಹಿಮಾವಂತರು. ನೀವು ಒಂದು ಕಾಮಧೇನುವಿನ ಬದಲು ಕಾಮಧೇನುಗಳ ಹಿಂಡನ್ನೇ ಸೃಷ್ಟಿಸಬಲ್ಲಿರಿ. ಮಹಾರಾಜ, ನೀನು ನಿನ್ನ ಮಿತಿಯನ್ನು ಮೀರಿ ಮಾತನಾಡುತ್ತಿರುವೆ. ಬ್ರಾಹ್ಮಣನಾದ ನಾನು ಕ್ಷತ್ರಿಯನಾದ ನಿನಗೆ ದಾನವನ್ನು ಹೇಗೆ ತಾನೇ ಕೊಡಬಲ್ಲೆ? ಅಲ್ಲದೆ ಈ ಕಾಮಧೇನು ಸಾಮಾನ್ಯವಾದ ಹಸು ಎಂದುಕೊಂಡಿಯಾ? ಇದನ್ನು ಶ್ರೀಹರಿಯು ಬ್ರಹ್ಮನಿಗೆ ನೀಡಿದ ಹಸು. ಇದನ್ನು ಬ್ರಹ್ಮನು ಭೃಗುವಿಗೆ ನೀಡಿದ. ಭೃಗುವು ಇದನ್ನು ನನಗೆ ನೀಡಿದ. ಇದು 3 ಲೋಕದಲ್ಲಿಯೂ ದುರ್ಲಭವಾದದ್ದು. ಇದನ್ನು ನಾನು ಹೇಗೆ ತಾನೇ ಸೃಷ್ಟಿಸಬಲ್ಲೆ? ನಿನ್ನ ಪ್ರಶಂಸೆಯ ಮಾತುಗಳಿಗೆ ಮರಳಾಗುವ ಮೂಢನಲ್ಲ ನಾನು. ನೀನು ಈ ಕಾಮಧೇನುವನ್ನು ಕೇಳಿದ್ದೆ ತಪ್ಪು. ಮುನೀಂದ್ರ, ನಾನು ರಾಜ. ಜಗತ್ತಿನ ಶ್ರೇಷ್ಠ ವಸ್ತುಗಳನ್ನೆಲ್ಲ ಪಡೆಯುವ ಅಧಿಕಾರ ನನಗಿದೆ. ನಾನು ಬಯಸಿದ್ದನ್ನು ನಾನು ಕೇಳಿದರೇನು ತಪ್ಪು? ಕಾಮಧೇನು ನನ್ನ ಬಳಿ ಇದ್ದರೆ ಅದರ ಉಪಯೋಗ ಅಪಾರ. ರಾಜನೆಂಬ ಅಹಂಕಾರದಿಂದ ಮಾತನಾಡುತ್ತಿರುವೆ. ನಾನು ಕೆರಳಿದರೆ ಈ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆ. ಆದರೆ ನೀನು ಅತಿಥಿ ಎಂಬ ಕಾರಣದಿಂದ ನಾನು ಸಹಿಸಿಕೊಂಡೆ. ಈ ಕ್ಷಣದಲ್ಲಿ ನೀನು ಇಲ್ಲಿಂದ ಹೊರಟು ಹೋಗು. ನನ್ನ ಕೋಪವನ್ನು ಕೆರಳಿಸಬೇಡ. ಎಲೈ ಮುನಿಯೇ, ನೀನು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ. ಒಳ್ಳೆಯ ಮಾತಿನಲ್ಲಿ ನಾನು ಕೇಳಿದ್ದನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನನ್ನ ಸೈನಿಕರಿಗೆ ಆಜ್ಞಾಪಿಸಿ ಆ ಕಾಮಧೇನುವನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುವೆ. ಮೂರ್ಖ! ಕಾಮಧೇನುವನ್ನು ಬಲಾತ್ಕಾರವಾಗಿ ಸೆಳೆದೊಯ್ಯುವಷ್ಟು ಸೌಖ್ಯ ನಿನಗೆ? ಗುರುಗಳೇ, ರಾಜನಾದ ಕಾರ್ತ್ಯವೀರ್ಯಾರ್ಜುನ ತನ್ನ ಸೇನಾಬಲದಿಂದ ಕಾಮಧೇನುವನ್ನು ಎಳೆದುಕೊಂಡು ಹೋದನೆ. ಕಾಮಧೇನುವಿಗಾಗಿ ಅಲ್ಲಿ ಘೋರ ಕದನವೇ ನಡೆಯಿತು. ಶಿಷ್ಯೋತ್ತಮರೇ, ಅಲ್ಲಿ ಏನಾಯಿತು ಗೊತ್ತೇ? ತಾನು ಕಾರ್ತವೀರ್ಯಾರ್ಜುನನ ಜೊತೆಗೆ ಹೋಗುವುದಿಲ್ಲವೆಂದು ಸ್ವತಃ ಕಾಮಧೇನುವೆ ಮುನಿಗಳ ಬಳಿ ಕೇಳಿಕೊಂಡಿತು. ಕೂಡಲೇ ಕಾರ್ತವೀರ್ಯನ ಸೈನ್ಯವನ್ನು ಸಮರ್ಥವಾಗಿ ಎದುರಿಸಬಲ್ಲಂತಹ ಮಹಾಸೈನ್ಯವೊಂದನ್ನು ಸೃಷ್ಟಿಸಿತು. ಯುದ್ಧ ಆರಂಭವಾಯಿತು. ಆದರೆ ಕಾರ್ತವೀರ್ಯನ ಸೈನ್ಯವೆಲ್ಲ ಕಾಮಧೇನು ಸೃಷ್ಟಿಸಿದ ಕೋಟಿ ಕೋಟಿ ಸಂಖ್ಯೆಯ ಯೋಧರಿಂದ ನಾಶವಾಯಿತು. ಗುರುಗಳೇ, ಹಾಗಾದರೆ ಸೋತ ಕಾರ್ತವೀರ್ಯಾರ್ಜುನ ಕಾಮಧೇನುವಿನ ಆಸೆಯನ್ನು ಬಿಟ್ಟು ಹೊರಟು ಹೋದನೆ? ಇಲ್ಲ, ಹಾಗೇನಾದರೂ ಆಗಿದ್ದರೆ ಮುಂದಿನ ಘೋರ ಅನಾಹುತಗಳು ನಡೆಯುತ್ತಿರಲಿಲ್ಲ. ಸೋತ ನಂತರ ಕಾರ್ತವೀರ್ಯಾರ್ಜುನನಿಗೆ
ಕಾಮಧೇನುವನ್ನು ಪಡೆಯಲೇಬೇಕೆಂಬ ಹಠ ಮೂಡಿತು. ಜೊತೆಗೆ ಜಮದಗ್ನಿ ಮಹರ್ಷಿಗಳ ಮೇಲೆ ಕ್ರೋಧವೂ ಹೆಚ್ಚಾಯಿತು. ಅನೇಕ ಶಸ್ತ್ರಾಸ್ತ್ರಗಳಿಂದ ಕಾರ್ತವೀರ್ಯ ಜಮದಗ್ನಿಯ ನಡುವಿನ ಯುದ್ಧ ಭೀಕರವಾಗಿ ನಡೆಯಿತು.